ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ. ಈಗೇನು ಇಂಥವೆಲ್ಲ ನಡೆದವ ಅಲ್ಲಿ ರಾಜ್ಯದಾಗ ಭೂ ಕಬಳಿಕೆ, ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ನಿನ್ನೆ ಒಂದು ಮೂರ್ತಿ ಭಗ್ನ ಮಾಡ್ಯಾರ. ಇವಕ್ಕೆಲ್ಲಕ್ಕೂ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ JCB ಒಂದೇ. ಮುಂದೆ 28 ಗೌಡ ಸರ್ಕಾರ ಯಾರು ಸರ್ಕಾರ ನೋಡೋಂತ BJP ಸರ್ಕಾರ ಬರ್ತಿತ್ತು, ಯತ್ನಾಳ್ ಗೌಡನ ಸರ್ಕಾರ ಬರ್ತಿತ್ತು, JCB ಸರ್ಕಾರ ಬರ್ತದೆ. ಒಟ್ಟು ಅಂತ ನಮ್ಮದು ಗಟ್ಟಿ ಐತಿ. ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ. ನಿಮ್ಮೆಲ್ಲ TV ಚಾನಲ್ದವ್ರ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ ಐತಿ. ಅಲ್ಲ, ನವಂಬರ್ಗೆ ನವಂಬರ್ ಒಳಗೆ ಆಗಲ್ಲ. ಏನು ಪಾರ್ಟಿ ಆಂತರಿಕ ಏನೈತಿ ಗೊತ್ತಿಲ್ಲ. ನವಂಬರ್ನಾಗ ಬದಲಾಗ್ತಾರೋ ಏನು, ಸೂರ್ಯಚಂದ್ರ ಅವ್ರಿಗೆ ಅವರೇ ಇರ್ತಾರೋ ನಮ್ಗೆ ಗೊತ್ತಿಲ್ಲ. ಹೆಚ್ಚಿನ ಮಾಹಿತಿ ಏನಾದ್ರು ಹಿಂಗೆ ಏನಿಲ್ಲ ನೋಡ್ರಿ, ಅದು ಎಲ್ಲರಿಗೂ ಗುರ್ತಾಗಿಬಿಟ್ಟೈತಿ. ನೀವು ವಿಧಾನಸಭಾದಾಗೆ ಮಾತಾಡಲಿಲ್ಲ ಅಂದ್ರೆ ರಾಜ್ಯಪಾಲರ ರಾಮ್ಜಿ ಬಗ್ಗೆ ಅಲ್ಲಿ ಏನೂ ಮಾತಾಡಲೇ ಇಲ್ಲ. ನೀವು ಆ ರೆಕಾರ್ಡ್ ತರಿಸಿ ನೋಡ್ರಿ. ನೀವು ಒಬ್ಬ ರಾಜ್ಯಾಧ್ಯಕ್ಷಾಗಿ ರಾಮ್ಜಿಯನ್ನು ಸಮರ್ಥನೆ ಮಾಡ್ಕೋಬೇಕು. ನಾ ಮಾಡ್ಕೊಂಡೆ. ನಾನೇನು BJPನ ಹೊರಗೆ ಹಾಕೋದು. ನಾನು ಮೋದಿಯವರಿಗೆ ಧನ್ಯವಾದ ಹೇಳಿದೆ. ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ. ಅದನ್ನು ಹೇಳೇ ಇಲ್ಲ. ಮೋದಿಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಅದು ಎಲ್ಲರಿಗೂ ಗುರ್ತೈತಿ ಮೋದಿಯವ್ರು ಏನು ಮಾಡ್ಯಾರ ದೇಶಕ್ಕೂ. ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸಕ್ಸಸ್ ಆಗಿಲ್ಲ. ಅವ್ರಿಗೆ ಒಂದೇ ಪರಿಹಾರ, ಸ್ವಂತ ಮನಸ್ಸಿನಿಂದ ರಾಜೀನಾಮೆ ಕೊಡೋದು. ಥ್ಯಾಂಕ್ ಯು ಸರ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.